ರೂಪಿ ಅಂತ ಹೇಳ್ತಾರೆ. ಆನಂದ ತೀರ್ಥ ಮುನಿನ ಹರೇಹೇ ಆನಂದರೂಪಿಣಃ, ಆನಂದರೂಪಿಯಾದ ಭಗವಂತ ಅವನು ಆನಂದರೂಪಿ. ತಾನು ಅಂಥ ಆನಂದರೂಪಿಯಾದ ಭಗವಂತನನ್ನ ಶಾಸ್ತ್ರದ ಮೂಲಕ ಜಗತ್ತಿಗೆ ತೋರಿಸಿದ ಆನಂದ ತೀರ್ಥ. ಹೀಗೆ ಆನಂದ ತೀರ್ಥ ಮುನಿನ ಆನಂದರೂಪಿಣಃ ಹರೇಹೇ ಕೃತಂ ಸ್ತೋತ್ರಂ ಇದಂ ಪುಣ್ಯಂ. ಈ ಸ್ತೋತ್ರವನ್ನ ತಾನು ಭಗವಂತನ ಗುಣಗಾನ ಆನಂದರೂಪವಾದ ಭಗವಂತನ ಸ್ತೋತ್ರವನ್ನು ರಚಿಸಿದೆ. ಅದು ಪುಣ್ಯ ಅಂತಂದರು. ಪುಣ್ಯ ಅಂತ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಸಂಸ್ಕೃತದಲ್ಲಿ ಪುಣ್ಯ ಅಂದರೆ ಒಂದು ಸುಂದರವಾದದ್ದು ಅಂತ ಅರ್ಥ, ಇನ್ನೊಂದು ಪವಿತ್ರ ಅಂತ ಅರ್ಥ. ಭೂತ ಸುಂದರಯೋ ಪುಣ್ಯ ಅಂತ ಪವಿತ್ರವಾದದ್ದು ಇದು. ಈ ಸ್ತೋತ್ರ ನಮ್ಮ ಪವಿತ್ರ ಅಂದರೆ ಸ್ತೋತ್ರ ಪವಿತ್ರ ಅಂದ್ರೆ ಏನು ಗೊತ್ತಾ? ಯಾವುದು ನಮ್ಮ ಮನಸ್ಸನ್ನು ಪಾವನಗೊಳಿಸುತ್ತೋ ಅದು ಪವಿತ್ರ ಅಷ್ಟೇ. ಯಾವುದೇ ಸ್ತೋತ್ರ ಪ್ರತಿಯೊಂದು ಪವಿತ್ರ ಅಂದರೆ ಮನಸ್ಸನ್ನು ಪಾವನಗೊಳಿಸುವಂಥದ್ದು, ಅದು ಪವಿತ್ರ. ಹಾಗೆ ಮನಸ್ಸಿನಲ್ಲಿ ಭಗವಂತನ ಸ್ಮರಣೆಯ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಸ್ತೋತ್ರ ಆದ್ರಿಂದ ಇದು ಪುಣ್ಯಂ, ಪುಣ್ಯಪ್ರದ ಅಂದರೆ ಪವಿತ್ರವಾದದ್ದು. ಮತ್ತು ಸುಂದರವಾದ ಸ್ತೋತ್ರ ಅಂದರೆ, ಸುಂದರವಾದ ಸ್ತೋತ್ರ ಅಂದರೆ ಭಗವಂತನ ಗುಣಗಳನ್ನು ಅತ್ಯಂತ ಸುಂದರವಾದ ಕಾವ್ಯಮಯವಾದ ಶಬ್ದಗಳಲ್ಲಿ ಸೆರೆ ಹಿಡಿದಂಥದ್ದು. ಕಾವ್ಯ ಸೌಂದರ್ಯದ ದೃಷ್ಟಿಯಿಂದಲೂ ಉತ್ಕೃಷ್ಟ. ಅದನ್ನ ಕಾವ್ಯದ ಗುಣದ ದೃಷ್ಟಿಯಿಂದಲೂ ಇದು ಸುಂದರ, ಭಗವಂತನ ಗುಣದ ದೃಷ್ಟಿಯಿಂದ ಇದು ಪಾವನ. ಅಂಥ ಕೃತಂ ಸ್ತೋತ್ರಮಿದಂ ಪುಣ್ಯಂ ಪಠನ್ ಆನಂದಂ ಆಪ್ನುಯಾತ್ ಅಂತ. ಇದನ್ನು ನಿರಂತರ ಪಠಿಸಿದರೆ, ಆಚಾರ್ಯರು ತನಗೋಸ್ಕರ ಬರೆದದ್ದಲ್ಲ, ಹಿಂದೆಯೂ ಹೇಳಿದನು. ಯಾವ ಸ್ತೋತ್ರ, ಯಾಕಂದ್ರೆ ಅವರು ನಿತ್ಯ ಸ್ತೋತ್ರ ಮಾಡುವವರು, ಅವರು ತನಗೋಸ್ಕರ ಇದನ್ನು ರಚಿಸಿದ್ದಲ್ಲ. ಇದನ್ನು ಯಾರಾದರೂ ಪಠಿಸಿದರೆ ಅವರು ಆನಂದವನ್ನು ಪಡೆಯಲಿ. ಆನಂದಂ ಆಪ್ನುಯಾತ್ ಅಂದ್ರೆ ಎರಡು ಅರ್ಥ. ಆನಂದಕ್ಕೆ ಪದಂ, ಆನಂದಂ ಆಪ್ನುಯಾತ್ ಅಂದ್ರೆ ಆನಂದ ರೂಪಿಯಾದ ಭಗವಂತನನ್ನು ಸೇರುತ್ತಾರೆ. ಮತ್ತು ಅವರು ಇಹದಲ್ಲಿ ತಮ್ಮ ಜೀವನದ ತಾಪತ್ರಯಗಳನ್ನು ಕಳೆದುಕೊಂಡು ಆನಂದವನ್ನು ಪಡೀತಾರೆ. ಪರದಲ್ಲಿ ಮುಕ್ತಿಯನ್ನು ಪಡೆದು ಸ್ವರೂಪಾನಂದವನ್ನು ಪಡೀತಾರೆ. ಅದನ್ನ ಇಹದಲ್ಲಿ ಸಾಂಸಾರಿಕ ದುಃಖದಿಂದ ಪರಿಹಾರವಾಗಿ ಒಂದು ರೀತಿಯ ಆನಂದ, ಮುಕ್ತಿಯಲ್ಲಿ ಸ್ವರೂಪಾನಂದ, ಮತ್ತು ನಿಜವಾಗಿ ಆನಂದ ರೂಪರಾದ ಭಗವಂತನನ್ನು ಪಡೀತಾರೆ. ಈ ಮೂರು ಅರ್ಥದಲ್ಲಿ ಆನಂದ ಮಾಪ್ನುಯಾತ್ ಅಂತ ಇದು ಮೋಕ್ಷ. ಯಾಕೆಂದ್ರೆ ಯಾರು ಏನನ್ನ ಬಯಸ್ತಾರೆ ಅದನ್ನ ಆ ಮಂತ್ರ ಕೊಡ್ತದೆ. ಮಂತ್ರದ ಕ್ರಿಯೆ ಹಾಗೆ. ಮೋಕ್ಷವನ್ನೇ ಬಯಸದೇ ಇದ್ರೆ, ಭಗವಂತನನ್ನು ಬಯಸಲಿಲ್ಲ, ಏನಾಗಿದೆ ಅಂದ್ರೆ ಸಾಂಸಾರಿಕ ತಾಪತ್ರಯ ಪರಿಹಾರ ಆಗಬೇಕು ಅಂತ ಒಬ್ಬ ಇದನ್ನು ಪಠಿಸಿದ್ರೆ ಆಗ ಸಾಂಸಾರಿಕವಾದ ದುಃಖದಿಂದ ಪಾರಾಗಿ ಆನಂದವನ್ನು ಪಡೆಯುತ್ತೀಯ. ನನಗೆ ಸಾಂಸಾರಿಕ ದುಃಖದ ಪರಿಹಾರ ಅದು ಇದು ಯಾವುದು ಬೇಕಿಲ್ಲ, ನನಗೆ ನಿಜವಾದಂತಹ ಸ್ವರೂಪಾನಂದ ಬೇಕು ಅಂತ ಇದನ್ನು ಪಠಿಸಿದರೆ ಆಗ ಸ್ವರೂಪಾನಂದ ಆಪ್ನುಯಾತ್. ನನಗೆ ಸ್ವರೂಪಾನಂದ ಅದು ಇದು ಗೊತ್ತಿಲ್ಲ, ನನಗೆ ಭಗವಂತ ಬೇಕು ಅಂತ ಪಠಿಸಿದರೆ ಆನಂದಂ, ಆನಂದ ಸ್ವರೂಪಿಯಾದ ಭಗವಂತರನ್ನು ಪಡೀತಾನೆ. ಹೀಗೆ ಈ ಪದ್ಯವನ್ನ, ಈ ಸ್ತೋತ್ರವನ್ನ ನಾವು ಯಾವ ನೆಲೆಯಲ್ಲಿ ಯಾವ ಅನುಸಂಧಾನದಿಂದ ಪಠಿಸಿದೆವೋ ಆ ಫಲವನ್ನು ಇದು ಈ ಪಂಥ ಕೊಡುತ್ತೆ. ಯಾರು ಏನನ್ನು ಪಡಿಬೇಕು ಅನ್ನೋದು ಅವರವರ ಶಕ್ತಿಗೆ ಸೇರಿದೆ. ಈ ಮಂತ್ರಕ್ಕೆ, ಈ ಸ್ತೋತ್ರಕ್ಕೆ ಎಲ್ಲ ಶಕ್ತಿಯೂ ಇದೆ. ಅದನ್ನು ಬಳಸಿಕೊಳ್ಳುವವರ ಶಕ್ತಿಗೆ ನೋಡುವ ಅದು ಫಲವನ್ನು ಕೊಡುತ್ತೆ ಅಂತ ಫಲಶ್ರುತಿಯ ಜೊತೆಗೆ ಈ ಸ್ತೋತ್ರವನ್ನು ಆಚಾರ್ಯರು ಮುಗಿಸಿದ್ರು. ಇಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ನಾಳೆ ಬೆಳಿಗ್ಗೆ ಷಟ್ಪ್ರಶ್ನೋಪನಿಷತ್ತು, ನಾಳೆ ಸಂಜೆ ಮತ್ತೆ ಈ ಸ್ತೋತ್ರ, ಇನ್ನೊಂದು ಸ್ತೋತ್ರ ಇದೆ, ಆಮೇಲೆ ಮತ್ತೊಂದು ಕಂದುಕ ಸ್ಥಿತಿ ಇದೆ, ಆಮೇಲೆ ಮತ್ತೊಂದು ಸ್ತೋತ್ರ ಇದೆ. ಇನ್ನೂ 2-3 ಸ್ತೋತ್ರಗಳು ಹೇಳೋದು ಬಾಕಿ ಇದೆ. ಅದನ್ನು ನಾಳೆ ಸಂಜೆ, ನಾಡಿದ್ದು ಸಂಜೆ ಉಳಿದಿದ್ದನ್ನು ಹೇಳೋಣ. ಇವತ್ತು ಇಲ್ಲಿಗೆ ಇನ್ನೊಂದು ಪ್ರಾರಂಭ ಮಾಡಿ ಅರ್ಧ ಮಾಡುವುದು ಬೇಡ, ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ನಾಳೆ ಸೇರಿದಾಗ ಉಳಿದ ಭಾಗ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಧೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಇವತ್ತೀಗ ನೋಡಬೇಕಾದಂಥ ಸ್ತೋತ್ರ ದ್ವಾದಶ ಸ್ತೋತ್ರ ಮಾಲಿಕೆಯಲ್ಲಿ ಕೊನೆಯ ಸ್ತೋತ್ರ. ಅದು ಚಿಕ್ಕ ಸ್ತೋತ್ರ, ಅದರಲ್ಲೂ ಹಾಗೆ 9 ಪದ್ಯಗಳಿವೆ.
9 ಪದ್ಯಗಳಿದ್ದರೆ ಅದರಲ್ಲಿ 9 ಸಾಲುಗಳು ಸ್ವತಂತ್ರ ಮತ್ತು 9 ಸಾಲುಗಳು ಕೋರಸ್ ಆಗಿ ಆನಂದ ತೀರ್ಥ ಪರಾನಂದ ವರದ ಅನ್ನೋದನ್ನು ಎಲ್ಲ ಶಿಷ್ಯರು ಕೋರಸ್ ಆಗಿ ಆಡ್ತಕ್ಕಂಥದ್ದು. ಹಾಗಾಗಿ ನಾವು ಈಗ ನೋಡಲಿಕ್ಕಿರುವಂಥದ್ದು ಕೇವಲ 9 ಪಂಕ್ತಿ ಮತ್ತು ಕೋರಸ್ಸಿನ 1 ಪಂಕ್ತಿ, 10 ಪಂಕ್ತಿಗಳು, ಒಟ್ಟಿಗೆ 18 ಪದ್ಯಗಳು ಸಾಲುಗಳಿದ್ದರೂ ಕೂಡ ನಾವು ನೋಡಲಿಕ್ಕಿರುವಂಥದ್ದು ಕೇವಲ 9 ಸಾಲುಗಳು ಮತ್ತು 1 ಕೋರಸ್ಸಿನ ಸಾಲು. ಇದು ಒಂಥರದ ಗಾನ ಛಂದಸ್ಸೆ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರ ಆನಂದ ವರದ, ಅಲ್ಲಿಗೆ ಒಂದು ಆನಂದ ಮುಕುಂದ ಅರವಿಂದ ನಯನ ಅಂತ ಆಚಾರ್ಯ ಹಾಡ್ತಿದ್ರು. ಆಗ ಕೋರಸ್ ಆಗಿ ಎಲ್ಲರೂ ಆನಂದ ತೀರ್ಥ ಪರ ಆನಂದ ವರದ ಅಂತ ಎಲ್ಲ ಶಿಷ್ಯರು ಒಟ್ಟಿಗೆ ಹಾಡೋದು. ಹೀಗೆ ಇದು ಭಜನೆ ಮಾಡುವುದಕ್ಕೆ, ದೇವರ ಗಾನ ಮಾಡಿಕೊಂಡು ಕುಣಿದಾಡಿಕೊಂಡು, ನಾಟ್ಯ ಬರೇ ಹಾಡುವುದಲ್ಲ, ಕುಣ್ಕೋತಾ ಹೋಗೋದು. ದೇವರ ಭಜನೆ ಮಾಡ್ತಾ ಕುಣ್ಕೋತಾ ಯಾತ್ರೆಯಲ್ಲಿ ಹೋಗುವಾಗ ಆನಂದದಿಂದ ಪರವಶರಾಗಿ ಕುಣಿತಾ, ಆ ಕುಣಿತದ ಮಣಿತ ಇದೆ ಆ ಶಬ್ದದಲ್ಲಿ ಕೂಡ. ಆ ಶಬ್ದ ಹೇಳುವಾಗಲೇ ಆ ಡ್ಯಾನ್ಸಿಂಗ್ ಶಬ್ದಗಳಲ್ಲಿ ಒಂದು ಕುಣಿತ ಇದೆ. ಅಂತಹ ಒಂದು ಸುಂದರವಾದ ಹಾಡಿದು. ಇದರಲ್ಲಿ ಒಂದೊಂದು ಸಾಲಿನಲ್ಲಿ ಅನೇಕ ವಿಧವಾದ ಆಧ್ಯಾತ್ಮದ ಅನುಸಂಧಾನವನ್ನು ಆಚಾರ್ಯರು ತುಂಬಿದ್ದಾರೆ. ಆನಂದ ಮುಕುಂದ ಅರವಿಂದ ನಯನ, ಇದು ಮೊದಲನೇ ಸಾಲು. ಇದು ಮೇಲುನೋಟಕ್ಕೆ ವಿಶೇಷವಾದಂಥ ಕಷ್ಟದ ಶಬ್ದಗಳು ಏನೂ ಇಲ್ಲ. ಇನ್ನೊಂದು ವಿಶೇಷ ಏನು ಅಂದರೆ, ಈ ಪದ್ಯದಲ್ಲಿ ಈ ಪದ್ಯವನ್ನು ಯಾವ ಭಾಷೆಯವರು ಹಾಡಬಹುದು. ಯಾಕೆಂದರೆ ಇದರಲ್ಲಿ ಯಾವ ಭಾಷೆಗೂ ಅನ್ವಯವಾಗದ ಶಬ್ದಗಳೇ ಇಲ್ಲ. ಸಂಗೀತ ಭಾಷೆಗೆ ಮೀರಿದ್ದು ಅನ್ನೋದನ್ನು ತೋರಿಸಿದಂಥ ಹಾಡಿದು. ಆನಂದ ಮುಕುಂದ ಅರವಿಂದ ನಯನ, ಇದು ಯಾವ ಕನ್ನಡದವರಿಗೂ ಅರ್ಥ ಆಗುತ್ತೆ, ತೆಲುಗಿನವರಿಗೂ ಅರ್ಥ ಆಗುತ್ತೆ, ಸಂಸ್ಕೃತವರಿಗೂ ಅರ್ಥ ಆಗುತ್ತೆ, ಹಿಂದಿಯವರಿಗೂ ಅರ್ಥ ಆಗುತ್ತೆ. ಎಲ್ಲ ಭಾಷೆಯವರು ಹಾಡಬಹುದಾದ, ಅರ್ಥ ಮಾಡಿಕೊಂಡು ಹಾಡಬಹುದಾದ ಒಂದು ಸಂಗೀತ ಇದು. ಅದರ ಮುಂದೆ ಆನಂದ ತೀರ್ಥ ಪರ ಆನಂದ ವರದ, ಸುಂದರಿ ಮಂದಿರ ಗೋವಿಂದ ವಂದೇ, ಚಂದ್ರಕ ಮಂದಿರ ನಂದಕ ವಂದೇ, ಈ ಎಲ್ಲ ನಾಮಗಳ ಶಬ್ದಗಳು ಪ್ರತಿ 9 ಹಾಡು ಕೂಡ ಒಂದೇ ಅನ್ನುವಂಥದ್ದು ಎಲ್ಲರಿಗೂ ಅರ್ಥವಾಗುವ ಶಬ್ದ. ಅದು ಸಂಸ್ಕೃತದ ಕ್ರಿಯಾಪದ ಆದರೂ ಕೂಡ ಅದು ನಮಸ್ಕಾರ ಮಾಡುವಾಗ ಒಂದೇ ಅಂತ ಹೇಳುವಂಥದ್ದು. ಹೀಗಾಗಿ ಎಲ್ಲ ಭಾಷೆಯವರು ಕೂಡ ತಮ್ಮದೇ ಹಾಡು, ತಮ್ಮ ಭಾಷೆಯ ಒಂದು ಸಂಗೀತ ಸಂಯೋಜನೆ ಅಂತ ತಿಳಿದು ಹಾಡಬಹುದಾದಂಥ ವಿಚಿತ್ರವಾದ ಸಂಗೀತದ ವಾಗ್ಗೇಯ ಇದು. ಈ ವಾಂಗ್ಮಯದ ವಿಚಿತ್ರವಾದಂಥ ಅಪೂರ್ವವಾದ ಅರ್ಥಗಳನ್ನು ನಾವು ನೋಡಿ, ಮೇಲ್ನೋಟಕ್ಕೆ ಆನಂದ ಮುಕುಂದ ಅರವಿಂದ ನಯನ ಇದೆಲ್ಲ ಅರ್ಥ ಆಗುತ್ತೆ. ಆನಂದ ಅಂದರೆ ಭಗವಂತ ಆನಂದ ಸ್ವರೂಪ. ಮುಕುಂದ ಅಂದರೆ, ಇದು ಹೆಚ್ಚು ಜನರಿಗೆ ಇದರ ಸರಿಯಾದ ಅರ್ಥ ಗೊತ್ತಿರುವುದಿಲ್ಲ. ಮುಕುಂದ ಅಂತ ದೇವರ ಹೆಸರು ಅಂತ ಗೊತ್ತಿರ್ತದೆ. ಮುಕು ಅಂದರೆ ಮುಕ್ತಿ, ಮುಕುಂದ ಅಂದರೆ ಮುಕ್ತಿಪ್ರದ ಅಂತ ಅರ್ಥ. ಅದು ಸಾಮಾನ್ಯವಾಗಿ ಈ ಶಬ್ದದ ಎಟಿಮಾಲಜಿ ಗೊತ್ತಿರೋದಿಲ್ಲ. ಮುಕು ಅಂದರೆ, ಈಗ ಸಂಸ್ಕೃತದಲ್ಲಿ ಶಕುನಿ ಅಂತ ಒಂದು ಶಬ್ದ ಇದೆ. ಶಕುನಿ ಅಂದರೆ ಮಹಾಭಾರತದ ಶಕುನಿ ಅಲ್ಲ. ಶಕುನಿ ಅಂದರೆ ಸಂಸ್ಥೆಯಲ್ಲಿ ಹಕ್ಕಿ ಅಂತ ಅರ್ಥ. ಅದು ಹಾಗೆ ದೇವರುಗಳನ್ನು ವರ್ಣನೆ ಮಾಡುವಾಗಲೂ ಶಕುನಿ ಅನ್ನುವ ಶಬ್ದವನ್ನು ಬಳಸ್ತಾರೆ. ಅಲ್ಲಿ ಶಕು ಅಂದರೆ ಶಕ್ತಿ ಅಂತ ಅರ್ಥ. ಹಾಗೆ ಮುಕು ಅಂದರೆ ಮುಕ್ತಿ, ಶಕು ಅಂದರೆ ಶಕ್ತಿ. ಅನ್ನು ಮುಕು ಅಂದರೆ ಮುಕ್ತಿಯನ್ನು, ದ ಅಂದರೆ ಕೊಡುವ, ಮೋಕ್ಷಪ್ರದ ಅಂತ ಅರ್ಥ ಮುಕುಂದ ಅಂದರೆ. ಈ ಅರ್ಥ ಅಷ್ಟು ಬಳಕೆಯಲ್ಲಿ ಇಲ್ಲ. ಆದರೆ ಮುಕುಂದ ಅನ್ನುವ ಹೆಸರು ಎಲ್ಲ ಭಾಷೆಯಲ್ಲೂ ದೇವರಿಗೆ ಕೃಷ್ಣನನ್ನು ಮುಕುಂದ ಅಂತ ಕರೆಯುವಂಥದ್ದು ಪಾಪ್ಯುಲರ್ ಆಗಿರತಕ್ಕಂಥದ್ದು. ಆನಂದ ಮುಕುಂದ, ಆನಂದ ಸ್ವರೂಪನೇ, ಮೋಕ್ಷಪ್ರದನೇ, ನೀನು ಆನಂದ ಸ್ವರೂಪ ಮತ್ತು ನಮಗೆ ನಿಜವಾದ ಆನಂದದ ಆವಿರ್ಭಾವವನ್ನು ಮೋಕ್ಷದಲ್ಲಿ ಕೊಡುವವ. ಆಮೇಲೆ ಭಗವಂತನನ್ನು, ಮೋಕ್ಷಪ್ರದನಾದ ಭಗವಂತನನ್ನು ನೆನಪಿಸ್ತಾ ಆಚಾರ್ಯರು ಅರವಿಂದನಯನ ಅಂತ. ಮುಕುಂದ ಅಂದಾಗ ಕೃಷ್ಣನ ಬಾಲರೂಪ ಅವರಿಗೆ ನೆನಪಾಯಿತು. ಹೆಚ್ಚಾಗಿ ಮುಕುಂದ ಅನ್ನತಕ್ಕಂಥದ್ದು ಕೃಷ್ಣನಿಗೆ ವಿಶೇಷವಾಗಿ ಬಳಸ್ತಾರೆ ಆ ಶಬ್ದವನ್ನು. ಕೃಷ್ಣನ ಬಾಲರೂಪ ನೆನೆದಾಗ ಅದನ್ನು ಅರವಿಂದ ನಯನ ಅಂತ ಕರೆದು. ಅಂದರೆ ತಾವರೆಯಂತೆ, ಅರಳಿದ ತಾವರೆಯ ಎಸಳಿನಂತೆ ನಸೆಯಾದ, ಅಗಲವಾದ ಮತ್ತು ಉದ್ದವಾದ ಕಣ್ಣುಳ್ಳುವ ಅಂತ 2-3 ಅಂಶಗಳು ಅರವಿಂದದಲ್ಲಿ ಇರುವಂಥದ್ದು. ತುಂಬ ನಸೆ, ಹಾಗೆ ಕಣ್ಣು, ಕೋಮಲವಾದ ಕಣ್ಣು. ಆಮೇಲೆ ತಾವರೆಯ ಹೆಸರಿನಂತೆ ಅರಳಿದ ಕಣ್ಣು, ಆಮೇಲೆ ತಾವರೆ ಹೆಸರಿನಂತೆ ದೀರ್ಘವಾದ ಕಣ್ಣು. ಇದು 3 ಕಣ್ಣಿನ ಲಕ್ಷಣಗಳು. ಅದು ತಾವರೆ ಎಲೆಯನ್ನು ದೃಷ್ಟಾಂತ, ತಾವರೆಯ ಎಸಳನ್ನು, ಕಮಲದ ಎಸಳಿನಂಥ ಕಣ್ಣಿನವ ಅಂತ. ಇಲ್ಲಿ ಅರವಿಂದ ನಯನ ಅನ್ನುವುದರಲ್ಲಿ ಇದು ಒಂದು ಮುಖ ಆಯಿತು, ಕೇಳಿದಾಗ ತಕ್ಷಣ ಆಗುವ ಅರ್ಥ. ಆದರೆ ಇದೊಂದು ಭಯಾನಕವಾದ ಅರ್ಥ ಉಂಟು ಇದರಲ್ಲಿ. ಅರವಿಂದ ಅಂತಂದರೆ ತಾವರೆ ಅನ್ನೋದು ಎಲ್ಲ ಡಿಕ್ಷನರಿಯಲ್ಲೂ ಇರತಕ್ಕ ಅರ್ಥ. ಸಂಸ್ಕೃತ ಕಲಿಯದೇ ಇದ್ದವರಿಗೂ ಕನ್ನಡ ಡಿಕ್ಷನರಿ ನೋಡಿದ್ರು ಅರವಿಂದ ಅಂದರೆ ತಾವರೆ ಅಂತ ಹೇಳ್ತಾರೆ.
ಆದರೆ ಸಂಸ್ಕೃತದಲ್ಲಿ ಅರವಿಂದ ಅನ್ನೋದಕ್ಕೆ ಒಂದು ಕೆಟ್ಟ ಅರ್ಥ ಇದೆ, ತುಂಬ ಕೆಟ್ಟ ಅರ್ಥ. ಅರ ಅಂದರೆ ಸಂಸ್ಥೆಯಲ್ಲಿ ದೋಷ, ಅರವಿಂದ ಅಂದರೆ ದೋಷವನ್ನು ಸ್ವೀಕರಿಸಿ ನಮ್ಮ ದುಷ್ಟ ಅಂತ ಅರ್ಥ. ಅರ ಅಂದರೆ ದೋಷ. ಇದು ಆಚಾರ್ಯರೇ ಕೋಶ ಕೊಟ್ಟು ದೋಷಾರ ಛಿದ್ರ ಶಬ್ದಾನಾಂ ಪರ್ಯಾಯತ್ವಂ ಯತಸ್ತಥ ಅಂತ. ಅರ ಅಂದರೆ ದೋಷ, ವಿಂದ ಅಂದರೆ ಅದನ್ನು ಪಡೆದವ. ಇವಾಗ ಭಗವಂತನಿಗೆ ಗೋವಿಂದ ಅಂತ ಹೆಸರಿದೆ. ಅಂದರೆ ಗೋ ಅಂದರೆ ವೇದ, ಅದನ್ನು ವಿಂದ ಅಂದರೆ ಪಡೆದವ. ಅಥವಾ ಗೋವು ಅಂದರೆ ಭೂಮಿ, ಅಲ್ಲಿ ಅವತರಿಸಿ ಭೂಮಿಯನ್ನು, ಅಥವಾ ಗೋವುಗಳು ಹಸುಗಳು, ಆ ಗೋವುಗಳ ಜೊತೆಗೆ ಹಸುಗಳನ್ನು ಪಡೆದು ಸಾಕಿದವ ಅಂತ. ಹಾಗೆ ವಿಂದ ಅಂದರೆ ವಿದಿಲ್ ಲಾಭೆ ಅಂತ ಧಾತು. ಹಾಗಾಗಿ ಅರವಿಂದ ಅಂದರೆ ದೋಷಗಳನ್ನು ಸ್ವೀಕರಿಸಿದವ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ ಅನ್ನುವ ದುರ್ಯೋಧನನ ಸ್ವಭಾವ. ಧರ್ಮ ಯಾವುದು ಅಂತ ನನಗೆ ಗೊತ್ತಿದೆ, ಒಳ್ಳೆಯದು ಯಾವುದು ಅಂತ ನನಗೆ ಗೊತ್ತಿದೆ, ಆದರೆ ಅದನ್ನು ಮಾಡುವ ಇಷ್ಟ ನನಗಿಲ್ಲ ಅಂತಾನು. ಹಾಗೆ ಕೆಟ್ಟದ್ದು ಯಾವುದು ಅಂತ ಗೊತ್ತಿದೆ, ಅದನ್ನು ಬಿಡಲಿಕ್ಕೆ ನನಗೆ ಮನಸ್ಸಿಲ್ಲ. ಇದು ಅರವಿಂದ. ದೋಷವನ್ನೇ ಸ್ವೀಕರಿಸುವುದು, ಒಳ್ಳೆಯದನ್ನು ಬಿಡುವುದು, ಕೆಟ್ಟದ್ದನ್ನು ಸ್ವೀಕರಿಸುವ ಸ್ವಭಾವ ಉಂಟಲ್ಲ, ಇದು ಅರವಿಂದ. ಅದರಿಂದ ಅರವಿಂದರು ಅಂದರೆ ದೋಷದ ದಾರಿಯಲ್ಲಿ, ದುಷ್ಟವಾದ ದಾರಿಯಲ್ಲಿ, ಕೆಟ್ಟ ದಾರಿಯಲ್ಲಿ ಸಾಗುವವರು. ಎಲ್ಲಿ ತಾವರೆ, ಎಲ್ಲಿ ದುಷ್ಟರು. ಆ ಒಳ್ಳೆಯ ಶಬ್ದಕ್ಕೆ ಒಂದು ಕೆಟ್ಟ ಅರ್ಥ ಬಂದು ಹೋಯ್ತು ಈಗ. ಅರವಿಂದ ಅಂದರೆ ಕೆಟ್ಟ ದಾರಿಯಲ್ಲಿ ಸಾಗುವವರು, ಕೆಟ್ಟದ್ದನ್ನು ಜೀವನ ಧರ್ಮವಾಗಿ ಸ್ವೀಕರಿಸಿದವರು, ದುಷ್ಟತನವನ್ನೇ ತಮ್ಮ ಬದುಕಿನ ಧರ್ಮವಾಗಿ ಸ್ವೀಕರಿಸಿದವರು ಅರವಿಂದರು. ಅವರನ್ನು ಏನು ಮಾಡ್ತಾನೆ ಇವ? ನಯತಿ, ಅರಂ ಪ್ರತ್ಯೇವ ನಯತಿ. ಯಾರು ದುಷ್ಟತನವನ್ನೇ ಜೀವನ ಧರ್ಮವಾಗಿ ಬಯಸಿದರೋ ಅವರನ್ನು ದೋಷದ ಕಡೆಗೇ ಸಾಗಿಸುವವನು. ಅಂದರೆ ಯಾರು ತಮೋಗುಣದ ಸ್ವಭಾವವೇ ಯಾರದ್ದಾಯಿತೋ ಅವರನ್ನು ತಮಸ್ಸಿನ ದಾರಿಯಲ್ಲೇ ಕೊಂಡೊಯ್ಯುವವನು ಅರವಿಂದ ನಯನ ಅನ್ನೋದು. ಇದು ಅಧ್ಯಾತ್ಮದ ಒಂದು ವಿಚಿತ್ರವಾದಂಥ ಹೊಳಹು ಈ ಶಬ್ದದ ಮೂಲಕ ಆಚಾರ್ಯರು ಧ್ವನಿಸ್ತಾರೆ. ಆನಂದ ಅನ್ನೋದು ಮೊದಲು ನಮಗೆ ಆನಂದದ ದಾರಿಯಲ್ಲಿ ಕೊಂಡೊಯ್ಯುವವನು, ಮೋಕ್ಷವನ್ನು ಕೊಡುವವನು. ಅಷ್ಟೇ ಅಲ್ಲ, ಅವನು ದುಷ್ಟರಿಗೆ ದೋಷಮಯವಾಗಿರತಕ್ಕಂಥ ತಮಸ್ಸಿನ ದಾರಿಗೆ ಕೊಂಡೊಯ್ಯುವನು ಅವನು ಮೋಕ್ಷಪ್ರದ, ಹಾಗೆಯೇ ದುಷ್ಟರಿಗೆ ತಮಸ್ಸನ್ನು ಕೊಡತಕ್ಕವನು ಅನ್ನುವಂಥ ಎರಡು ಮುಖವೂ ಈ ಒಂದು ಪಂಕ್ತಿಯಲ್ಲಿ ಹೇಳಿದ ಹಾಗಾಯ್ತು. ಆನಂದ ಮುಕುಂದ ಅರವಿಂದ ನಯನ. ಈಗ ಎಲ್ಲ ಶಿಷ್ಯರು ಒಟ್ಟಿಗೆ ಇದರ ಎರಡನೇ ಪಾದವನ್ನು ಹೇಳ್ತಾರೆ, ಆನಂದ ತೀರ್ಥ ಪರಾನಂದ ವರದ ಅಂತ. ಆನಂದ ತೀರ್ಥರು ತನ್ನ ಕುರಿತೇ ಹೇಳಿಕೊಂಡದ್ದಿದು. ಆನಂದ ತೀರ್ಥ ನಾಮಕನಾದ ನನಗೆ ಪರಮಾನಂದವನ್ನು ಕೊಟ್ಟವ ಅಂತ, ಪರಮಾನಂದದ ವರವನ್ನು. ಅಂದರೆ ಅವ್ರು ನೋಡಿ, ನನಗೆ ಪರಮಾನಂದ ಪದೈಷಿನ್ ಅಂತ ಹಿಂದಿನ ಸ್ತೋತ್ರದಲ್ಲಿ ಪರಮಾನಂದದ ಪದವನ್ನು ಬಯಸುವವನೇ ನಿನಗಾಗಿ ನಾನು ಬರೆದಿದ್ದೇನೆ. ಇಲ್ಲಿ ಪರಮಾನಂದವನ್ನು ಬಯಸುವುದಿಲ್ಲ, ಅವರು ಪರಮಾನಂದವನ್ನು ಕೊಡು ಅಂತ ಹೇಳುವುದಿಲ್ಲ. ಯಾಕೆಂದರೆ ಅದನ್ನು ಕನ್ಫರ್ಮ್ ಮಾಡಿ ಹೇಳ್ತಾರೆ, ಪರಮಾನಂದ ವರದ ಅಂತ. ನನಗೆ ಪರಮಾನಂದ ರೂಪದ ವರವನ್ನು ಕೊಟ್ಟು ಬಿಟ್ಟಿದ್ದಾನೆ ಭಗವಂತ, ಇನ್ನು ಕೇಳುವುದೇನಿದೆ? ಆನಂದ ತೀರ್ಥ ಅನ್ನುವ ಹೆಸರು ಹೊತ್ತ ನನಗೆ ಪರಮಾನಂದ ರೂಪವಾದ ವರವನ್ನು ಕೊಟ್ಟೇ ಬಿಟ್ಟಾಗಿದೆ ಅವನು, ಇನ್ನು ಕೇಳೋ ಪ್ರಶ್ನೆ ಇಲ್ಲ. ಆನಂದ ತೀರ್ಥ ಪರಾನಂದ ವರದ ಅಂತ. ಇದರಲ್ಲಿ ಒಂದು ದೃಷ್ಟಿಯಿಂದ ಈ ಪಾದ ಸ್ಪ್ಲಿಟ್ ಮಾಡುವಾಗ ಇದು ಬೇರೆ ರೀತಿ ತೆರೆಕೊಳ್ಳುತ್ತಾನೆ. ಆನಂದ ತೀರ್ಥಪ ರಾನಂದ ವರದ, ಆನಂದ ತೀರ್ಥಪ ರಾನಂದ ವರದ. ಆನಂದ ತೀರ್ಥಪ ಅನ್ನುವಲ್ಲಿ ನಿಲ್ಲುತ್ತೆ ಅದು. ಆನಂದ ತೀರ್ಥಪ ಅಂದರೆ ಆನಂದ ತೀರ್ಥರನ್ನು ರಕ್ಷಿಸಿದವನು, ಪಾ ಅಂದರೆ ಪಾಲಿಸಿದವ. ಅದರಿಂದ ಆನಂದ ತೀರ್ಥನಾಗಿ ನಾನು ಭೂಮಿಗೆ ಬಂದು ಜ್ಞಾನವನ್ನು ಜನತೆಗೆ ಕೊಡುವುದಕ್ಕೋಸ್ಕರ ಬಂದಾಗ ನಿರಂತರವಾಗಿ ತನಗೆ ಬಹಳ ಪ್ರತಿರೋಧಗಳಿದ್ದವು. ಅದನ್ನು ಯಾಕೆ ಆಚಾರ್ಯ ಹೇಳ್ತಾರೆ ಅಂದರೆ, ಆಚಾರ್ಯರು ಭೂಮಿಗೆ ಬಂದು ತತ್ವಜ್ಞಾನದ ಪ್ರಸಾರದ ದೀಕ್ಷೆ ತೊಟ್ಟಾಗ ಪ್ರಾಯ ಉಳಿದ ಎಲ್ಲರಿಗೂ ಬಂದಿದೆ, ಬೇರೆಯವರು ಎದುರಿಸಲಾಗದಷ್ಟು ಭೀಕರವಾದ ಪ್ರತಿರೋಧಗಳನ್ನು ಅವರು ಎದುರಿಸಿದ್ರು. ಅವರಿಗೆ ಅನೇಕ ವಿಧವಾದಂಥ ತೊಂದರೆಗಳನ್ನು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸುಬ್ರಹ್ಮಣ್ಯದ ಹತ್ತಿರ ಒಂದು ಪಾರಂತಿ ಅಂತ ಒಂದು ಊರಿದೆ. ಸುಬ್ರಹ್ಮಣ್ಯದ ಹತ್ತಿರ ಅಲ್ಲ, ತೀರ ಸುಬ್ರಹ್ಮಣ್ಯದ ಹತ್ತಿರ ಅಲ್ಲ, ಅದು ನಾವು ಸುಬ್ರಹ್ಮಣ್ಯಕ್ಕೆ ಹೋಗುವ ದಾರಿಗಿಂತಲೂ ಮುಂದೆ ಈ ಸಕಲೇಶ್ಪುರಕ್ಕೆ ಹೋಗುವ ದಾರಿಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ, ಸುಬ್ರಹ್ಮಣ್ಯಗೆ ತಿರುಗುವ ಜಾಗಕ್ಕಿಂತ ಸ್ವಲ್ಪ ಮುಂದಕ್ಕೆ ಒಂದು 7 ಕಿಲೋಮೀಟರ್ ಮುಂದಕ್ಕೆ ಹೋದರೆ ಅಲ್ಲಿ ಒಂದು ಪಾರಂತಿ ಅಂತ, ಈಗ ಪಾರಂತಿ ಅಂತಲ್ಲ, ಇನ್ನು ಬೇರೆ ಏನೋ ಹೆಸರಿದೆ, ಕಾಂಚನ ಅಂತ ಒಂದು ಊರಿದೆ. ಅದರ ಹತ್ತಿರವೇ ರಾಮಕುಂಜ, ಸುಬ್ರಹ್ಮಣ್ಯದ ಹತ್ತಿರ ಪೇಜಾರ ಸ್ವಾಮಿಗಳು ಹಿರಿಯರಿದ್ದ ಊರು ರಾಮಕುಂಜ ಅಂತ ಒಂದು ಊರಿದೆ. ರಾಮಕುಂಜದ ಹಕ್ಕೆ ಸಮೀಪವಾಗಿ ಕಾಂಚನ ಅಂತ ಒಂದು ಊರಿದೆ. ಅದರ ಹತ್ತಿರ ಇದೆ ಪಾರಂತಿ ಅಂತ. ಪಾರಂತಿ ಅಂತ ಈಗ ಹೆಸರಲ್ಲ, ಈಗ ಏನೋ ಬೇರೆ ಹೆಸರಿದೆ, ಆ ಹೆಸರೇ ಇಲ್ಲ.
ಮಧ್ವಿ ಇದೆಯಲ್ಲ ಅದನ್ನು ಪಾರಂತಿ ಅಂತ ಕರೆದಿದ್ದಾರೆ. ಅಲ್ಲಿ ಒಂದು ಬೆಟ್ಟದ ಮೇಲೆ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಪಂಚಾತ್ಮ ಮುದರಿಪುರಂಚಿತೋ ಯದತ್ರ, ಆ ದೇವಸ್ಥಾನದಲ್ಲಿ 5 ಲಿಂಗಗಳಿವೆ. ಆ ಲಿಂಗಗಳಿಗೆ ಪೂಜೆ ನಿಂತು ಹೋಗಿತ್ತಂತೆ ಆಚಾರ್ಯರ ಕಾಲದಲ್ಲಿ. ಆಚಾರ್ಯರು ಹೋಗಿ ಅಲ್ಲಿ ಒಂದು ದಿವಸ ನಿಂತು ಆ ದೇವಾಲಯದ ಪೂಜೆ ನಡೆಯುವಂತೆ, ನಿರಂತರವಾಗಿ ನಡೆಯುವಂತೆ ವ್ಯವಸ್ಥೆ ಮಾಡಿ ಬಂದರು ಅಂತ ಅವರ ಜೀವನ ಚರ್ಚೆಯಲ್ಲಿ ಬರುತ್ತೆ. ಮಾಡುವಾಗ ಏನು ಮಾಡಿದರು ಅವರು? 5 ಲಿಂಗಗಳಿದ್ದಾಗ ಸಾಮಾನ್ಯವಾಗಿ ಶೈವರು ಅದನ್ನು ಪಂಚಮುಖನಾದ ಶಿವ ಅಂತ, ಪಂಚರೂಪಿಯಾದ ಶಿವ ಅಂತ ಉಪಾಸನೆ ಮಾಡ್ತಾರೆ. ಆ ರೀತಿಯ ಒಂದು ಉಪಾಸನೆಯ ಕ್ರಮ ಇದೆ, ಪಂಚಲಿಂಗೇಶ್ವರ ಅಂತ ಹೇಳ್ತಾರೆ. ಆದರೆ ಭಗವಂತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಪಂಚರೂಪಿಯಾದ ನಾರಾಯಣ ಅಂತ ಕೆಲವರು ಉಪಾಸನೆ ಮಾಡ್ತಾರೆ. ಯಾಕೆಂದರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಯಾವ ದೇವಾಲಯದಲ್ಲಿ ಲಿಂಗ ಇದೆ ಅದು ಶಿವ ದೇವಾಲಯ ಅಂತ. 3 ಲಿಂಗಗಳಿವೆ. ದುರ್ಗಾಲಿಂಗ ಅಂತ, ದುರ್ಗ ಈಗ ನಿಮಗೆ ಉಡುಪಿಯಲ್ಲಿ ಹತ್ತಿರ ಪುತ್ತೂರು ಅಂತಿದೆ, ಅಲ್ಲಿ ಇರುವುದು ಲಿಂಗ, ಪ್ರತಿಮೆ ಅಲ್ಲ, ಕಲ್ಲಿನ ಲಿಂಗ ಇರುವುದು. ಅದು ದೇವರು ಯಾರು ಅಂದಲ್ಲಿ ದುರ್ಗಾ ಪರಮೇಶ್ವರಿ ಅಂತಾರೆ, ಶಿವ ಅಲ್ಲ. ಆದ್ದರಿಂದ ದುರ್ಗಾಲಿಂಗ ಇದೆ. ಹರಿಹರ ದೇವ ಶಂಕರ ನಾರಾಯಣ, ಅಲ್ಲಿ ಶಂಕರನಿಗೂ ಲಿಂಗ, ನಾರಾಯಣನಿಗೂ ಲಿಂಗ. ಅದರಿಂದ ವಿಷ್ಣುಲಿಂಗ, ಶಿವಲಿಂಗ ಮತ್ತು ದುರ್ಗಾಲಿಂಗ, ವಿಶೇಷವಾಗಿ ಈ 3. ಬೇರೆ ದೇವತೆಗಳಿಗೆ ಲಿಂಗದಲ್ಲಿ ಪೂಜೆ ಸ್ವಲ್ಪ ಕಡಿಮೆ, ಈ 3 ಲಿಂಗದಲ್ಲಿ ಪೂಜೆ ಇದೆ. ಲಿಂಗ ಅಂದರೆ ಪ್ರತೀಕ ಅಂತ ಅರ್ಥ. ಲಿಂಗ ಅನ್ನೋ ಶಬ್ದಕ್ಕೆ ಒಂದು ಆಕಾರ, ಎಲ್ಲವೂ ಲಿಂಗವೇ, ಪ್ರತಿಮೆಯೂ ಲಿಂಗವೇ. ಲಿಂಗ ಅಂದರೆ ಭಗವಂತನ ಪ್ರತೀಕ ಅಂತ ಅರ್ಥ. ಅದು ಲಿಂಗ ಅಂದರೆ ಅಲ್ಲಿ ಬರೇ ಹಿಂದೆ ಕಲ್ಲಿನಲ್ಲಿ ರೂಪವನ್ನು ಕಡೆದು ಮಾಡುವ ಮುಂಚೆ ಸುಮ್ಮನೆ ಒಂದು ಗುಂಡು ಕಲ್ಲಿನಂಥ ಪ್ರತೀಕವನ್ನಿಟ್ಟು ಅದರಲ್ಲಿ ಭಗವಂತನನ್ನು ಆವಾಹನೆ ಮಾಡ್ತಿದ್ರು. ಹಾಗಾಗಿ ವಿಷ್ಣು ಲಿಂಗವೂ ಇದೆ, ಶಿವಲಿಂಗವೂ ಇದೆ, ದುರ್ಗಾಲಿಂಗವೂ ಇದೆ. ಎಷ್ಟೋ ಕಡೆ ಆಯಾ ಧರ್ಮದ ಅನುಯಾಯಿಗಳ ಪ್ರಾಬಲ್ಯ ಬಂದಾಗ ವಿಷ್ಣು ಲಿಂಗವನ್ನು ಶೈವರ ಸ್ವಾಧೀನಕ್ಕೆ ಬಂದಾಗ ಶಿವಲಿಂಗ ಅಂತ ಪೂಜೆ ಮಾಡಿದ್ದುಂಟು. ಅಲ್ಲಿಂದ ಮತ್ತೆ ವೈಷ್ಣವರ ಕೈಗೆ ಬಂದಾಗ ಅದು ವಿಷ್ಣುಲಿಂಗ ಆದದ್ದುಂಟು. ಹಾಗೆ ಇಲ್ಲಿ ಶೈವರು ಅದನ್ನು ಶಿವಲಿಂಗ ಅಂತ ಪೂಜೆ ಮಾಡ್ತಿದ್ರಂತೆ. ಆಚಾರ್ಯರು ಅದು ಶಿವಲಿಂಗ ಅಲ್ಲಪ್ಪ, ವಿಷ್ಣುಲಿಂಗ ಅಂತ ಹೇಳಿ ಅಲ್ಲಿ ವಿಷ್ಣುವಿನ ಪಂಚರೂಪಗಳ ಪೂಜೆ ವ್ಯವಸ್ಥೆ ಮಾಡಿದರು. ಈಗ ಪುನಃ ಹಾಗೆ ಆಗಿದೆ ಅದು. ನಾನು ಇತ್ತೀಚೆಗೆ ಅಲ್ಲಿಗೆ ಹೋಗಿ ಬಂದೆ ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಪೂಜೆ ಮಾಡುವವರು ವೈಷ್ಣವರೇ, ಮಾಧುಕರು. ಅಲ್ಲಿ ನಾನು ಮೊನ್ನೆ ಹೋದ್ಮೇಲೆ ಗೊತ್ತಾಯ್ತು, ಅಲ್ಲಿ ಪೂಜೆ ಮಾಡ್ತಾ ಇರತಕ್ಕ ಮನುಷ್ಯ ಒಂದು ಸುಮಾರು 40 ವರ್ಷಗಳ ಕೆಳಗೆ ಉಡುಪಿಯಲ್ಲಿ ನನ್ನ ವಿದ್ಯಾರ್ಥಿ ಆಗಿದ್ದ. ಅಲ್ಲಿ ಹೋದ್ಮೇಲೆ ಗೊತ್ತು ನನಗೆ, ಅವನು ಪೂಜೆ ಮಾಡ್ತಾ ಇದ್ದಾನೆ. ಪೂಜೆ ಮಾಡ್ತಾ ಇದ್ದರೆ ಏನಾಗಿದೆ ಅಂದರೆ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಇದ್ದದ್ದು ನಂದಿ ತಂದಿಟ್ಟಿದ್ದಾರೆ. ಅಲ್ಲಿ ಮುಂಚೆ ನಂದಿ ಇರಲಿಲ್ಲ, ಅಲ್ಲಿ ಒಂದು ನಂದಿ ತಂದಿಟ್ಟಿದ್ದಾರೆ. ಆಮೇಲೆ ತಲೆಯ ಮೇಲೆ ಧಾರೆ ಬಟ್ಲು ಇಟ್ಟಿದ್ದಾರೆ. ಆಮೇಲೆ ಸಮರ್ಪಣೆ ಮಾಡುವಾಗಲೂ ಶಿವನಿಗೆ ಪೂಜೆ ರುದ್ರದಿಂದ, ವಿಷ್ಣುವಿಗೆ ಪೂಜೆ ಇಲ್ಲ, ಹಾಗಾಗಿದೆ. ಅದಕ್ಕೆ ಏನು ಕಾರಣ ಅಂತ ಕೇಳಿದೆ ನಾನು. ನೀನು ವೈಷ್ಣವಪ್ಪ, ಆಚಾರ್ಯ ಇದನ್ನು ಪಂಚರೂಪಿಯಾದ ನಾರಾಯಣನ ದೇವಾಲಯ ಅಂತ ಹೇಳಿದ್ದಾರೆ, ನೀನು ಯಾಕೆ ಹೀಗೆ ಮಾಡ್ತೀನಿ ಅಂತ. ಅಲ್ಲ, ನನಗೂ ಆ ಸಮಸ್ಯೆ ಕಾಡ್ತಾ ಇದೆ, ನಮ್ಮ ಹಿರಿಯರು ಹಾಗೆ ಪೂಜೆ ಮಾಡ್ತಾ ಬಂದಿದ್ದು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿದ. ನಾನು ಮತ್ತೆ ಅದನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಅವನಿಗೆ ಹೇಳಿ ಬಂದೆ. ಈಗ ಏನು ಮಾಡ್ತಾನೋ ಗೊತ್ತಿಲ್ಲ. ಇದು ಯಾಕೆ ಬಂತು ಅಂದರೆ ಆಚಾರ್ಯರು ಒಮ್ಮೆ ಹೀಗೆ ಅಲ್ಲಿ ಪೂಜೆಯ ವ್ಯವಸ್ಥೆ ಮಾಡಿ ಬಂದರು. ಪೂಜೆಯ ವ್ಯವಸ್ಥೆ ಮಾಡಿ ಬಂದಾಗ ಅಲ್ಲಿಯ ಶೈವರೆಲ್ಲ ಒಟ್ಟಾಗಿ, ನಾನು ಆನಂದ ತೀರ್ಥಪ ಅನ್ನೋದಕ್ಕೆ ಈ ಕಥೆಯನ್ನು ಹೇಳಿದೆ ಅಷ್ಟೇ. ಅಲ್ಲಿಯ ಶೈವರು ಎಲ್ಲ ಒಟ್ಟಾಗಿ ಅಲ್ಲಿಯ ರಾಜನ ಹತ್ರ ಹೇಳಿದ್ರಂತೆ, ನೋಡಿ ಹಿಂದಿನಿಂದ ನಡ್ಕೊಂಡು ಬಂದ ಸಂಪ್ರದಾಯವನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಈ ಆಚಾರ್ಯರು, ಇವರ ಸೊಂಟ ಮುರಿಬೇಕು ಅಂತ. ದಾರಿ ಅಲ್ಲಿಂದ ಅವರು ರಾಮಕುಂಜದಿಂದ ಬೆಳ್ತಂಗಡಿಗೆ ಬರುವವರು. ಬೆಳ್ತಂಗಡಿಗೆ ಬರುವಾಗ ಅದು ಹತ್ತಿರ ಅಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ಅಷ್ಟೇ, ಅವ್ರು ನಡ್ಕೊಂಡು ಬಂದರೆ ಒಳದಾರಿಯಲ್ಲಿ. ಬೆಳ್ತಂಗಡಿ ಉಜಿರೆ ಹತ್ತಿರ ಬರುವವರು. ಆ ಉಜಿರೆಗೆ ಬರುವಾಗ ದಾರಿಯಲ್ಲಿ, ಅವತ್ತು ಉಜಿರೆಗೆ ಬರುವಾಗ ಸಾಯಂಕಾಲ ಆಗಿದೆ, ಅವರು ಬೆಳಗಾತ ಹೊರಟವರು ಮಧ್ಯಾಹ್ನ ಪೂಜೆಗೆ ಉಜಿರೆಗೆ ಹೋಗಬೇಕು ಶಿಷ್ಯರನ್ನು ಕಟ್ಟಿಕೊಂಡು. ಅವತ್ತು ಸಾಯಂಕಾಲ ಆಗಿಬಿಟ್ಟವರು ಉಜಿರೆ ಹೋಗುವಾಗ. ದಾರಿಯಲ್ಲಿ ಏನಾಗಿದೆ ಅಂದರೆ ಆ ರಾಮಕುಂಜದ ರಾಜ ಇದ್ದಾನಲ್ಲ, ಅವನು ಸೇನೆಯನ್ನು ಕಟ್ಟಿಕೊಂಡು ನಿಂತು ದಾರಿಯಲ್ಲಿ ಗದಿಯಿಂದ ಹೋಗುವಾಗ ಇವರು ಸೊಂಟ ಮುರಿದು ಬಿಡಬೇಕು ಅಂತ ನಿಂತಿದ್ದು. ಅಂಥ ಸಂದರ್ಭದಲ್ಲಿ ಅವನ ಹತ್ರ ಮಾತನಾಡಿ ಅವನಿಗೆ ಇವತ್ತಿನ ಮಾತಾಡಿದ ತಕ್ಷಣ ಪಶ್ಚಾತ್ತಾಪ ಹೋಯಿತು. ಅಯ್ಯೋ, ಇಷ್ಟು ಒಳ್ಳೆಯ ಯತಿಗಳನ್ನು ನಾನು ಯಾರದ್ದೋ ಮಾತು ಕೇಳಿ ಹೊಡಿಸ್ಬೇಕು ಅಂತ ನಿಂತಿದ್ನಲ್ಲ ಅಂತ ಕ್ಷಮೆ ಕೇಳಿ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿ ಮುಂದೆ ಹೋಗುವಾಗ ಮಧ್ಯಾಹ್ನ ಕಳೆದು ಹೋಯಿತು. ಮಧ್ಯಾಹ್ನದ ಪೂಜೆ ಮಾಡಲಿದೆ ಅಲ್ಲಿ ಹೋಗುವ ಸಾಯಂಕಾಲ ಆಗಿದೆ. ಆಚಾರ್ಯರು ಉಜಿರೆಗೆ ಹೋಗುವಾಗ, ಬೆಳ್ತಂಗಡಿಗೆ ಹೋಗುವಾಗ, ಉಜಿರೆಯಲ್ಲಿ ಅವರು ಹೋಗಿ ಒಂದು ಮನೆಯಲ್ಲಿ ಉಳ್ಕೊಂಡ್ರು. ಆ ಮನೆಯವರು ಮಧ್ಯಾಹ್ನದ ಊಟ ಗೀಟ ಎಲ್ಲ ಆಗಿಬಿಟ್ಟಿದೆ ಅವರದ್ದು. ಮತ್ತು ಅವರು ಯಾಜ್ಞಿಕರು, ಆವತ್ತು
ಹುಣ್ಣಿಮೆಯೋ ಅಮಾವಾಸ್ಯೆಯೋ ಇತ್ತು ಅಂತ ಹೇಳ್ತಾರೆ ಕಥೆ. ಹಾಗಾಗಿ ಏನಾಗಿದೆ ಅಂದರೆ ದರ್ಶಪೂರ್ಣ ಇಷ್ಟಿ ಮಾಡಿದವರು ಅವರು. ಹುಣ್ಣಿಮೆ ಅಮಾವಾಸ್ಯೆ ಇಷ್ಟಿ ಮಾಡಿ ಮಧ್ಯಾಹ್ನದ ಊಟ ಮಾಡಿಬಿಟ್ಟು ಮತ್ತೆ ರಾತ್ರಿ ಏನೋ ತಗೊಳ್ಳೋ ಹಾಗಿಲ್ಲ. ಆಚಾರ್ಯರು ಸಾಯಂಕಾಲ ಹೋದ್ರು, ಪೂಜೆ ಆಯಿತು. ಪೂಜೆ ಆದಮೇಲೆ ಪ್ರಸಾದಕ್ಕೆ ಬನ್ನಿ ಅಂತ ಕರೆದ್ರಂತೆ ಆಚಾರ್ಯರು. ಇವರು ಅಯ್ಯೋ ನಮ್ಮದು ಸಾಯಂಕಾಲ ಊಟ ಮಾಡುವ ಕ್ರಮ ಇಲ್ಲ, ನಮ್ಮದೆಲ್ಲ ಆಗಿಬಿಟ್ಟಿದೆ ಅಂತ. ಏನೂ ಅಡ್ಡಿ ಇಲ್ಲ, ತಗೊಳ್ಳಿ ಅಂತ. ಏನು ಅಡ್ಡಿ ಇಲ್ಲ, ನಾವು ಪ್ರಸಾದ ಕರಿತಾ ಇದ್ದೇವೆ, ನಿಮ್ಮ ಯಜ್ಞದ ಕರ್ಮಲೋಪ ಆಗುವುದಿಲ್ಲ, ಬರ್ರಿ ಅಂದ್ರಂತೆ ಆಚಾರ್ಯರು. ಅದಕ್ಕೋಸ್ಕರ ಅವರು ಅವತ್ತು ಆಚಾರ್ಯರ ಪ್ರಸಾದವನ್ನು ಸ್ವೀಕರಿಸಿದರು. ಅದರ ನೆನಪಿಗಾಗಿ ನಾನು ಇದನ್ನು ಕಣ್ಣಾರೆ ಆ ಮನೆಗೆ ಹೋಗಿ ನೋಡಿಲ್ಲ, ಆದರೆ ಅದರ ನೆನಪಿಗಾಗಿ ಇವತ್ತೂ ಕೂಡ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ರಾತ್ರಿ ಭೋಜನ ಮಾಡ್ತಾರೆ ಅಲ್ಲಿ ಯಾಜ್ಞಿಕರು. ಯಾಕೆಂದರೆ ಅದು ಆಚಾರ್ಯರು ಅವತ್ತು ಪ್ರಸಾದ ಸ್ವೀಕರಿಸಿ ಹೇಳಿದ್ದು ಅಂತ. ಈ ಘಟನೆ ಏನು ಅಂದರೆ ಅವರನ್ನು ನಾನಾ ವಿಧವಾಗಿ, ಆಮೇಲೆ ಕಾಂತಾವರ ದೇವಸ್ಥಾನದಲ್ಲಿ ಇಬ್ಬರು ಜಟ್ಟಿಗಳನ್ನು ತರಿಸಿ ಅವರ ಕುತ್ತಿಗೆ ಹಿಚ್ಚಿಕೆ ಕೊಂದುಬಿಡಿ ಅಂತ ಹೇಳಿ ಅವರು ಕುತ್ತಿಗೆ ಹಿಚ್ಚಿಕಿದ್ದು ಉಂಟು. ಬಂದು ಒಂದೆರಡು ವಿಧವಾದ ಪ್ರಯತ್ನಗಳಲ್ಲ, ನಾನಾ ವಿಧವಾಗಿ ಅವರಿಗೆ ಹಿಂಸೆ ಕೊಡಬೇಕು, ಅವರಿಗೆ ತೊಂದರೆ ಮಾಡಬೇಕು ಅನ್ನೋ ಪ್ರಯತ್ನಗಳು, ಅವರ ಪುಸ್ತಕಗಳನ್ನು ಕಳವು ಮಾಡಿದ್ದು, ಅವರನ್ನು ಮುಗಿಸಿಬಿಡಬೇಕು ಅಂತ ಪ್ರಯತ್ನ ಮಾಡಿದ್ದು, ಅವರ ದಂಡ ಮುರಿಯಬೇಕು ಅಂತ ಪ್ರಯತ್ನ ಮಾಡಿದ್ದು, ಅವರ ಸೊಂಟ ಮುರಿಯಬೇಕು ಅಂತ ಪ್ರಯತ್ನ ಮಾಡಿದ್ದು, ಅವರ ಕುತ್ತಿಗೆ ಹೆಚ್ಚಿಕೋ ಪ್ರಯತ್ನ, ಯಾವ ವಿಧದಿಂದ ಅವರಿಗೆ ತೊಂದರೆ ಮಾಡಲಿಕ್ಕೆ ಸಾಧ್ಯವೋ, ಏನೇನು ಅಪವಾದಗಳನ್ನು ಅವರ ಮೇಲೆ ಹೊರಿಸಲಿಕ್ಕೆ ಸಾಧ್ಯವೋ ಆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆಗ ಆ ಎಲ್ಲ ಪ್ರಯತ್ನಗಳಿಂದಲೂ ಮೀರಿ ನಿಂತು ಆಚಾರ್ಯರು ಯಾರು ಅವರಿಗೆ ತೊಂದರೆ ಕೊಡಬೇಕು ಅಂತ ಪ್ರಯತ್ನ ಪಟ್ಟರೋ ಅವರೇ ನಾಚಿ ತಲೆ ತಗ್ಗುವಂತೆ ಮಾಡಿದರು. ರಾಮೇಶ್ವರದಲ್ಲಿ ಒಬ್ಬರು ಯತಿಗಳು, ಅದ್ವೈತದ ಯತಿಗಳು, ಅವರ ದಂಡ ಮುರಿದು ಬಿಡಬೇಕು ಅಂತ ಹೇಳಿದ್ದಾಗ ಆಚಾರ್ಯರೇ ಸ್ವತಃ ಹೋಗಿ, ಆವಾಗ ಆಚಾರ್ಯರಿಗೆ ಸುಮಾರು 15-16 ವರ್ಷ ವಯಸ್ಸು, ಚಿಕ್ಕ ಪ್ರಾಯ. ಆಚಾರ್ಯರೇ ಸ್ವತಃ ಹೋಗಿ ಆ ಯತಿಗಳ ಹತ್ರ ಹೋಗಿ ನಿಂತರಂತೆ. ನನ್ನ ದಂಡ ಮುರಿಸ್ಬೇಕು ಅಂತ ನೀವೇನೋ ನಿಮ್ಮ ಶಿಷ್ಯರ ಹತ್ರ ಹೇಳಿದ್ರಂತೆ, ಪಾಪ ಅವರಿಗೆ ಹುಡುಕುವ ಕಷ್ಟ ಬೇಡ, ನಾನೇ ಬಂದಿದ್ದೇನೆ, ತಾಕತ್ತಿದ್ರೆ ಮುರಿಯಿರಿ ಅಂತ ಹೋಗಿ ಅವರೆದುರು ದಂಡವನ್ನು ಹಿಡಿದು ಆ ಪಂಥಾಹ್ವಾನವನ್ನು ಆಚಾರ್ಯರು ಸ್ವೀಕರಿಸಿದರು. ಹೀಗೆ ಯಾವುದೋ ತೊಂದರೆಗಳು, ಆದರೆ ಭಗವಂತನ ರಕ್ಷೆಯಲ್ಲಿ ಇರತಕ್ಕಂಥ ವಾಯುದೇವರಿಗೆ ಯಾರು ಏನು ತೊಂದರೆ ಕೊಡುವುದು ಸಾಧ್ಯ? ಹಾಗಾಗಿ ಸದಾ ಭಗವಂತನನ್ನು ರಕ್ಷಿಸುವವನು, ಭಗವಂತನಿಂದ ರಕ್ಷಿತರಾದವರು ತಾನು ಅನ್ನೋದನ್ನು ಈ ಆನಂದ ತೀರ್ಥಪ, ಆನಂದ ತೀರ್ಥರನ್ನು ಸದಾ ರಕ್ಷಿಸಿದವನೇ. ಮತ್ತು ರಾನಂದ, ರಾ ಅಂದರೆ ಸುರರು, ದೇವತೆಗಳು, ಅವರಿಗೆ ಆನಂದವನ್ನು ಉಣಿಸಿ, ಹಿಂದೆ ಅರವಿಂದರಿಗೆ ದುಃಖವನ್ನು ಕೊಟ್ಟವಂತ ಹೇಳಿದರು. ರಾ ಅಂದರೆ ಸುರರು, ರಮಣ, ಆನಂದ ಸ್ವರೂಪರಾಗಿರತಕ್ಕಂಥ ದೇವತೆಗಳು. ಸುರ ಅನ್ನೋದರ ಕೊನೆಯ ಅಕ್ಷರ, ಸುರ ಅಂದರೆ ರಾ ಅಂದ್ರೂ ಒಂದೇ. ಸುರರಿಗೆ ಆನಂದವನ್ನು ಕೊಟ್ಟವ ರಾನಂದ. ಮತ್ತು ವಾ ರಾ ದ, ವಾ ಅಂದರೆ ಜ್ಞಾನ, ರಾ ಅಂದರೆ ಆನಂದ, ಅದನ್ನು ಜ್ಞಾನಾನಂದ ಪ್ರದನಾದ ಮೂರ್ತಿ. ಹೀಗೆ ಆನಂದ ಮುಕುಂದ ಅರವಿಂದನಯನ ಆನಂದ ತೀರ್ಥ ಪರಾನಂದ ವರದ. ಅದರ ಮುಂದಿನ ಎರಡನೆಯ ಸೊಲ್ಲು ಆಚಾರ್ಯರು ಹಾಡ್ತಾರೆ, ಸುಂದರಿ ಮಂದಿರ ಗೋವಿಂದ ವಂದೇ. ಶಿಷ್ಯರೆಲ್ಲ ಆನಂದ ತೀರ್ಥ ಪರಾನಂದ ವರದ ಅಂತಾರೆ. ಆನಂದ ತೀರ್ಥ ಪರಾನಂದ ವರದ ಅನ್ನೋದಕ್ಕೆ ನಾವು ಅರ್ಥವನ್ನು ನೋಡಿದ್ದಾಯ್ತು, ಇನ್ನು ಪ್ರತಿ ಬಾರಿ ನೋಡೋದು ಬೇಡ. ಮುಂದಿನ ಪದ್ಯದ ಮೊದಲನೆಯ ಚರಣ, ಸುಂದರಿ ಮಂದಿರ ಗೋವಿಂದ ವಂದೇ. ಸುಂದರಿ ಮಂದಿರ ಅಂದರೆ, ಸುಂದರಿ ಅಂದರೆ ಜಗದೇಕ ಸುಂದರಿಯಾಗಿರತಕ್ಕಂಥ ಲಕ್ಷ್ಮಿ, ಅವಳಿಗೆ ಮಂದಿರ ಆವಾಸ ಸ್ಥಾನವಾದವ. ಅಂದರೆ ತೊಡೆಯಲ್ಲಿ ಲಕ್ಷ್ಮಿಯನ್ನು, ಎದೆಯಲ್ಲಿ ಲಕ್ಷ್ಮಿಯನ್ನು ಧರಿಸಿರತಕ್ಕ ಶ್ರೀವತ್ಸ. ಆಮೇಲೆ ಶ್ರೀ ಅಂಕದಲ್ಲಿರುವ ವಕ್ಷಸಿ ಲಕ್ಷಣಭೂತ ಅಂಕಂ ಶ್ರಿತ ಶ್ರೀಹಿ ವಕ್ಷಸಿ ಲಕ್ಷಣಭೂತ ಲಕ್ಷ್ಮೀ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರೆ. ತೊಡೆಯಲ್ಲಿ ಅಂಕಂ ಶ್ರಿತ ಕುಳಿತದ್ದರಿಂದಲೇ ಅವಳಿಗೆ ಶ್ರೀ ಅಂತ ಹೆಸರಂತೆ. ಶ್ರೀ ಅಂದರೆ ತೊಡೆಯನ್ನು ಆಶ್ರಯಿಸಿದವಳು ಅಂತ. ಅದರಿಂದ ತೊಡೆಯಲ್ಲಿ ಕೂತದ್ರಿಂದ ಶ್ರೀ ಅಂತ. ಎದೆಯಲ್ಲಿ ಲಕ್ಷಣವಾಗಿರೋದ್ರಿಂದ ಲಕ್ಷ್ಮಿ ಅಂತ ಹೆಸರು ಅಂತ. ಎದೆಯಲ್ಲಿ ಶ್ರೀವತ್ಸವಾಗಿ ಲಕ್ಷಣವಾಗಿ ಭಗವಂತನ ಒಂದು ಚಿಹ್ನೆಯಾಗಿ ಲಕ್ಷಣವಾಗಿರುವುದರಿಂದ ಲಕ್ಷ್ಮಿ ಅಂತಲೂ, ತೊಡೆಯಲ್ಲಿ ಆಶ್ರಯಿಸುವುದರಿಂದ ಶ್ರೀ ಅಂತಲೂ ಹೆಸರು. ಅದರಿಂದ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ವೇದದಲ್ಲಿ ಬರುತ್ತೆ. ನಿನಗೆ ಶ್ರೀ ಮತ್ತು ಲಕ್ಷ್ಮಿ ಪತ್ನಿಯರು ಅಂತ, ಎರಡು ಮಂದಿ ಪತ್ನಿಯರು ಅಂತ ಅರ್ಥ ಅಲ್ಲ. ಲಕ್ಷ್ಮಿಯ ಎರಡು ರೂಪಗಳು ಅಂತ ಇಷ್ಟೇ ಅರ್ಥ ಅಲ್ಲ. ಶ್ರೀ ಮತ್ತು ಲಕ್ಷ್ಮಿ ನಿನ್ನ ಪತ್ನಿಯರು ಅಂತ. ಹೇಗೆ ಸತ್ಯಭಾಮ ಮತ್ತು ರುಕ್ಮಿಣಿ ಅಲ್ಲಿ ಲಕ್ಷ್ಮಿ ಮತ್ತು ಶ್ರೀ ಎರಡು ರೂಪಗಳು ಕೃಷ್ಣಾವತಾರದಲ್ಲಿ ಎರಡು ರೂಪಗಳಾಗಿ ಅವತರಿಸಿದರೋ, ಹಾಗೆ ಭಗವಂತನ ತೊಡೆಯಲ್ಲಿ ಕುಳಿತಿರತಕ್ಕಂಥವಳು ಒಬ್ಬಳು, ಎದೆಯಲ್ಲಿ ಕುಳಿತಿರತಕ್ಕವಳು ಒಬ್ಬಳು ಅಲ್ಲ.
ಒಂದು ರೂಪ, ಲಕ್ಷ್ಮಿಯ ಎರಡು ರೂಪಗಳಿಂದ, ಶ್ರೀ ಮತ್ತು ಲಕ್ಷ್ಮಿ ಅಥವಾ ಹ್ರೀ ಮತ್ತು ಲಕ್ಷ್ಮಿ ಅಂತ ವೇದದಲ್ಲಿ ಎರಡು ಥರ ಪಾಠ ಇದೆ. ಒಂದು ಕಾಣೋ ಪಾಠ, ಒಂದು ಮಧ್ಯಂದಿನ ಪಾಠ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ಅಂತ ಒಂದು ಪಾಠ, ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ಅಂತ. ಹ್ರೀ ಅಂದ್ರು ಶ್ರೀ ಅಂದ್ರು ಒಂದೇ ಅರ್ಥ. ಹ್ರೀ ಶಬ್ದದ ಅರ್ಥವು ಲಕ್ಷ್ಮಿ ಅಂತಲೇ. ಹೀಗೆ ಎರಡು ರೂಪಗಳಿಂದ ಸುಂದರಿಯಾದಂಥ ಲಕ್ಷ್ಮಿಯ ಎರಡು ರೂಪಗಳಿಗೆ ಮಂದಿರ, ಎದೆಯಲ್ಲಿ ಮತ್ತು ತೊಡೆಯಲ್ಲಿ ಆವಾಸವನ್ನು ಕೊಟ್ಟವನು, ನೆಲೆ ಕೊಟ್ಟವನು ಸುಂದರಿ ಮಂದಿರ. ಆಮೇಲೆ ಕೃಷ್ಣಾವತಾರದ ನೆನಪು ಬರುವಂತೆ ಈ ವಿಶೇಷಣಗಳನ್ನು ಅವನು ಬಳಸಿದ್ದಾನೆ. ಸುಂದರಿ ಮಂದಿರ ಅಂದರೆ ಸುಂದರಿಯರಾಗಿರತಕ್ಕಂಥವರು. ಆಮೇಲೆ ನಾವು ಕೃಷ್ಣಾವತಾರಕ್ಕೆ ಬಂದರೆ, ಕೃಷ್ಣಾವತಾರದಲ್ಲಿ ಬಾಲ್ಯದಲ್ಲಿ ಸುಂದರಿಯರಾಗಿರತಕ್ಕಂಥ ಗೋಪಿಕಾ ಸ್ತ್ರೀಯರಿಗೆ ಮಂದಿರ, ಆವಾಸ ಸ್ಥಾನವಾಗಿ ಅವನನ್ನು ಉದ್ಧಾರ ಮಾಡಿದವ. ಅದರಲ್ಲೂ ವಿಶೇಷವಾಗಿ ಸುಂದರಿಯರಾಗಿರತಕ್ಕಂಥ ಕೆಲವು ಗೋಪಿಕಾ ಸ್ತ್ರೀಯರು, ಇನ್ನೂ ವಿವಾಹಿತರಾಗದೇ ಇರತಕ್ಕಂಥ ಗೋಪಿಕಾ ಸ್ತ್ರೀಯರು ಕೃಷ್ಣನೇ ಗಂಡನಾಗಬೇಕು ಅಂತ ಕಾತ್ಯಾಯನಿ ವ್ರತವನ್ನು ಮಾಡಿದರು ಅಂತ ಭಾಗವತದಲ್ಲಿ ಹೇಳ್ತಾರೆ. ಕಾತ್ಯಾಯನಿ ವ್ರತ ಮಾಡಿ ಆ ವ್ರತದಿಂದ ಕಾತ್ಯಾಯನಿಯನ್ನ ಅವರು ಆರಾಧನೆ ಮಾಡಿದರು. ಅದರ ಫಲವಾಗಿಯೇ ಅವರ ವಸ್ತ್ರವನ್ನು ಅಪಹಾರ ಮಾಡಿ ಅವರನ್ನು ಕೃಷ್ಣ ಮತ್ತೆ ವಧಿಸಿತ್ತು. ಹೀಗೆ ಸುಂದರಿಯರಾದ ಕಾತ್ಯಾಯನಿ ವ್ರತವನ್ನು ತೊಟ್ಟು ಕೃಷ್ಣನೇ ಗಂಡನಾಗಬೇಕು ಅಂತ ಹಂಬಲಿಸಿ ದೀಕ್ಷೆ ತೊಟ್ಟ ಸುಂದರಿಯರನ್ನು ಆವಾಸ, ಅವರಿಗೆ ನೆಲೆಗೊಟ್ಟು ರಕ್ಷಿಸಿದವ. ಗೋಪಿಕಾ ಸ್ತ್ರೀಯರಿಗೆ ಆಧಾರವಾಗಿ ಅವರ ಜೊತೆಗೆ ಕಾಡು ಮೇಡುಗಳಲ್ಲಿ ವೇಣುನಾದದಿಂದ ರಾಸಲೀಲೆಯಿಂದ ವಿಹರಿಸಿದವ. ಅದರ ಮೇಲೆ ಸುಂದರಿಯರಾಗಿರತಕ್ಕಂಥ ರುಕ್ಮಿಣಿ ಸತ್ಯಭಾಮೆಯರನ್ನು ವರಿಸಿದವ. ಅದರ ಮೇಲೆ ನೀಲಾ ಭದ್ರಾ ಮಿತ್ರವಿಂದ ಕಾಳಿಂದಿ ಲಕ್ಷಣ ಜಾಂಬವತಿ ಅನ್ನುವ ಸುಂದರಿಯರಾದ 6 ಮಂದಿ ಮಹಿಷಿಯರನ್ನು ವರಿಸಿದವ. ಅದರ ನಂತರ ನರಕಾಸುರನ ಸೆರೆಯಲ್ಲಿ ಇದ್ದಿರತಕ್ಕಂಥ 16,100 ಸುಂದರಿಯರಿಗೆ ಆಸರೆಯಾಗಿ ವರಿಸಿದವ. ಇದೆಲ್ಲವೂ ಸುಂದರಿ ಮಂದಿರ ಅನ್ನುವುದರ ಅರ್ಥ. ಆಮೇಲೆ ಅವನನ್ನ ಒಂದು ವಿಶಿಷ್ಟವಾದ ಹೆಸರು, ಇದು ಕೂಡ ಕೃಷ್ಣಾವತಾರಕ್ಕೆ ಹೆಚ್ಚು ಬಳಕೆಯಲ್ಲಿದ್ದ ಹೆಸರು, ಗೋವಿಂದ ಅನ್ನತಕ್ಕಂಥ ಶಬ್ದ. ಕೃಷ್ಣನಿಗೆ ಗೋವಿಂದ ಅಂತನ್ನುವ ಹೆಸರು ಬರಲಿಕ್ಕೆ ಮುಖ್ಯವಾಗಿ 2 ಕಾರಣಗಳು. ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದಾಗ ಇಂದ್ರನ ಜೊತೆಗೆ ದೇವಲೋಕದ ಕಾಮಧೇನು ಬಂದು ಕೃಷ್ಣನನ್ನು ಅಭಿನಂದಿಸಿತು ಅಂತಿದೆ ಭಾಗವತದಲ್ಲಿ. ಹಾಗಾಗಿ ಇಂದ್ರಲೋಕದ ಗೋವು ಕಾಮಧೇನು ಬಂದು ಅಭಿನಂದಿಸಲ್ಪಟ್ಟವ. ಗೋವಿನಿಂದ ಅಂದರೆ ದೇವಲೋಕದ ಸುರಧೇನುವಿನಿಂದ, ಕಾಮಧೇನುವಿನಿಂದ ಪ್ರಾಪ್ತನಾದವ, ಅದರಿಂದ ಬಂದು ಅಭಿನಂದನೆಗೆ ಒಳಗಾದವ. ಆದ್ದರಿಂದ ಅವನನ್ನು ಗೋವಿಂದ ಅಂತ. ಆವಾಗಲೇ ಇಂದ್ರನೇ ಆ ಹೆಸರನ್ನು ಕೊಟ್ಟು ಅವನನ್ನು ಸ್ತೋತ್ರ ಮಾಡಿದ ಅಂತಿದೆ. ಇಂದ್ರ ಬಂದು ನಾನು ಮಳೆ ಸುರಿಸಿದೆ, ನೀನು ಗೋಪಾಲಕರನ್ನು ರಕ್ಷಿಸಿದೆ ಅದರಿಂದ ನೀನು ನಿಜವಾಗಿ ಗೋವಿಂದ ಅಂಥೇಳಿ ಆ ಶಬ್ದವನ್ನು, ಆಗ ಆ ಬಿರುದನ್ನು, ಅದು ಒಂಥರ ಕೃಷ್ಣನಿಗೆ ಬಂದ ಬಿರುದು, ಅದು ನೀನು ನಿಜವಾದ ಗೋವಿಂದ ಅಂತ ಹೇಳಿ ಸ್ತೋತ್ರ ಮಾಡಿದ ಇಂದ್ರ ಅಂತ ಭಾಗವತದಲ್ಲಿ ಬರುತ್ತೆ. ಹಾಗಾಗಿ ಇಂದ್ರನಿಂದ ಗೋವಿಂದ ಅನ್ನುವ ಹೆಸರಿನಿಂದ, ಕಾರಣ ಕಾಮಧೇನು ಗೋವು, ದೇವಲೋಕದ ಗೋವು ಬಂದು ಅವನನ್ನು ಸ್ತುತಿಸಿದ್ದರಿಂದ ಗೋವಿಂದ ನಾಮಕನಾದವ. ಆಮೇಲೆ ಗೋವುಗಳು ಅಂದರೆ ಅಲ್ಲಿ ಇರತಕ್ಕಂಥ ಗೋಪಾಲಕರ ತುರುಗಳು, ಹಸುಗಳು, ಅವುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸ್ವೀಕರಿಸಿದವ, ಆ ಗೋವುಗಳ ಜೊತೆಗೆ ಓಡಾಡಿದವ, ಆದ್ದರಿಂದ ಅವನು ಗೋವಿಂದ. ಆಮೇಲೆ ಇನ್ನೊಂದು ಅರ್ಥ, ನಾನು ಹಿಂದೆ ಗೋವಿಂದ ಶಬ್ದಕ್ಕೆ ಅರ್ಥ ಹೇಳುವಾಗ ಇನ್ನು ಅನೇಕ ಅರ್ಥಗಳನ್ನು ಹೇಳಿದ್ದೆ. ಇಲ್ಲಿ ಮುಖ್ಯವಾದ ಕೆಲವು ಅರ್ಥವನ್ನು ನೆನಪಿಸ್ತಾ ಇದ್ದೇನೆ. ಗೋವು ಅಂದರೆ ಭೂಮಿ, ಭೂಮಿಗೆ ಇಳಿದು ಬಂದವ ಅಂತ ಅರ್ಥ. ಭೂಮಿಗೆ ಇಳಿದು ಬಂದ ರೂಪ. ಆಮೇಲೆ ಇನ್ನು ಗೋವು ಅಂದರೆ ವೇದವಾಣಿ. ಗೌಹು ವಾಗ್ವಾಣಿ ಸರಸ್ವತಿ. ಗೌಹು ಅಂದರೆ ವೇದವಾಣಿ, ವೇದವಾಣಿಯಿಂದ ವಿಂದ ಹೊಂದಿದವ ಅಂದರೆ ವೇದ ಪ್ರತಿಪಾದ್ಯ ಅಂತ ಅರ್ಥ. ಅದನ್ನು ನಾವು ಈಗ ಇದನ್ನು ಒಂದೇ ಶಬ್ದವಾಗಿ ನೋಡೋಣ. ಸುಂದರಿ ಮಂದಿರ ಗೋವಿಂದ ಅಂತ. ಸುಂದರಿ ಮಂದಿರ ಗೋವಿಂದ, ಸುಂದರಿಯರು ಅಂತಂದರೆ ಗೋಪಸ್ತ್ರೀಯರು ಅಂತ ನಾನು ಹೇಳಿದೆ. ಗೋಪಸ್ತ್ರೀಯರ ಮನೆಗಳಲ್ಲಿ ಇದ್ದ ಗೋವುಗಳು, ಹಸುಗಳನ್ನು ಇವನು ಕಾಡಿಗೆ ಅಟ್ಟಿ ಕ್ರೀಡಿಸಿದವ. ಆದ್ದರಿಂದ ಸುಂದರಿಯರ ಮಂದಿರದಲ್ಲಿರುವ ಗೋವುಗಳನ್ನು ಸ್ವೀಕರಿಸಿ ವಿಹರಿಸಿದವ ಸುಂದರಿ ಮಂದಿರ ಗೋವಿಂದ. ಸುಂದರಿ ಅಂದರೆ ಲಕ್ಷ್ಮಿ, ಲಕ್ಷ್ಮಿಯ ಮಂದಿರ ಅಂದರೆ ಆವಾಸ ಸ್ಥಾನವಾಗಿರತಕ್ಕಂಥದ್ದು. ಗೋವುಗಳಂದರೆ ವೇದ, ಯಾಕೆಂದರೆ ಅವಳು ವೇದಗಳ ಅಭಿಮಾನಿ ದೇವತೆ. ಆ ಲಕ್ಷ್ಮಿಯ ಆವಾಸ ಸ್ಥಾನವಾದ ಗೋವುಗಳಿಂದ ವಿಂದ ಪ್ರಾಪ್ತನಾದವ ಅಂದರೆ ಸಮಸ್ತ ವೇದ ಪ್ರತಿಪಾದ್ಯ. ಅದರ 2 ಮಂತಿಗೆ ಲಕ್ಷ್ಮಿಯ ಅಭಿಮಾನಿ ಇವನು, ಅದರಿಂದ ವಾಚ್ಯ ಅಂತ. ಸುಂದರಿ ಮಂದಿರ, ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ಗೋವುಗಳು, ಅದರಿಂದ ವಾಚ್ಯನಾದವ ಇವ, ಅವಳು ಅಭಿಮಾನಿ ದೇವತೆ, ಇವನು ಅದರ ವಾಚ್ಯ ಅರ್ಥ ಅಂತ. ಹೀಗೆ ಸುಂದರಿ ಮಂದಿರ ಗೋವಿಂದ ಒಂದೇ.
ಆನಂದ ತೀರ್ಥಪರ ಆನಂದ ವರದ ಅಂತ ಹೇಳ್ಬಿಟ್ರು ಅದ್ರ ನಂತರ ಶಿಷ್ಯರೆಲ್ಲ. ಆಮೇಲೆ ಆಚಾರ್ಯರು 3ನೇ ಲೈನ್ ತಗೋತಾರೆ, ಚಂದ್ರಕ ಮಂದಿರ ನಂದಕ ಒಂದೇ ಆನಂದ ತೀರ್ಥಪರ ಆನಂದ ವರದ ಅಂದ್ರು ಶಿಷ್ಯರು. ಆಚಾರ್ಯರು ಚಂದ್ರಕ ಮಂದಿರ ನಂದಕ ಒಂದೇ. ಕೃಷ್ಣನನ್ನೇ ತಗೊಳ್ಳೋಣ, ಯಾಕಂದ್ರೆ ಕೃಷ್ಣನ ವಿಷಯ ಬಂದಿದೆ. ಕೃಷ್ಣನ ತಲೆಯಲ್ಲಿ ನವಿಲಗರಿ ಇದು ಒಂದು ಸಂಕೇತ. ಕೃಷ್ಣನ ಚಿತ್ರ ನೋಡಿದಾಗೆಲ್ಲ ಅವನಿಗೆ ಒಂದು ನವಿಲುಗರಿ ನಮಗೆ ಕಂಡೇ ಕಾಣುತ್ತೆ. ಕೃಷ್ಣ ಹೋದಲ್ಲೆಲ್ಲ ತಲೆಯಲ್ಲಿ ಗೋವಳರ ಒಟ್ಟಿಗೆ ಆಡ್ತಾ ತಲೆಯಲ್ಲಿ ನವಿಲುಗರಿಯನ್ನು ಇಟ್ಟುಕೊಳ್ತಿದ್ದಾನೆ. ಚಂದ್ರಕ ಮಂದಿರ ಅಂದರೆ ನವಿಲುಗರಿ. ಯಾಕೆಂದ್ರೆ ಚಂದ್ರಕ ಅಂದರೆ ನವಿಲುಗರಿಯಲ್ಲಿ ಅರ್ಧಚಂದ್ರಾಕಾರದ ಚಿಹ್ನೆಗಳಿರ್ತವೆ ಇಡೀ ಆ ಗರಿಯಲ್ಲಿ ಮಧ್ಯದಲ್ಲಿ. ಚಂದ್ರಕ ಅಂದರೆ ಚಂದ್ರನ ಆಕಾರದ ಚಿಹ್ನೆ, ಅದು ಇರತಕ್ಕಂಥದ್ದು ಚಂದ್ರಕ ಮಂದಿರ ಅಂದ್ರೆ ನವಿಲುಗರಿ. ಆ ಚಂದ್ರಕ ಮಂದಿರದಿಂದ ನಂದಕ ಅಂದರೆ ಸಂತೋಷ ಕೊಡುವ, ತಲೆಯಲ್ಲಿ ನವಿಲುಗರಿ ಹೊತ್ತು ಎಲ್ಲರಿಗೂ ಮುದ್ದಾಗಿ ಕಾಣಿಸಿಕೊಂಡು ಆನಂದವನ್ನು ಕೊಟ್ಟವ ಚಂದ್ರಕ ಮಂದಿರ ನಂದಕ. ಆಮೇಲೆ ಇದನ್ನು ನಾವು ಮತ್ತೆ ಬೇರೆ ಬೇರೆಯಾಗಿ ನೋಡಬೇಕೀಗ. ಅವನು ಚಂದ್ರಕ ಮಂದಿರ, ಚಂದ್ರಕ ಮಂದಿರ, ನಂದಕ. ಅವನು ನಂದಕ ನಮಗೆಲ್ಲ ಆನಂದ ಕೊಟ್ಟ ಅಷ್ಟೇ ಅಲ್ಲ, ಅವನು ನಂದಕ ನಂದನಿಗೆ ಕ ಅಂದರೆ ಆನಂದ, ನಂದಗೋಪನಿಗೆ ಆನಂದವನ್ನು ಕೊಟ್ಟವ. ನಮಗೆ ಕೊಟ್ಟ ಆನಂದಕ್ಕಿಂತ ಹೆಚ್ಚು ಅವನು ಸಾಕು ತಂದೆಯಾಗಿ ಅವನಿಗೆ ಕೊಟ್ಟ ಆನಂದ ಅನ್ಯಾದೃಶವಾದ. ನಂದಗೋಪನಿಗೆ ಆನಂದವನ್ನು ಕೊಟ್ಟವ ನಂದಕ. ಆಮೇಲೆ ಚಂದ್ರಕ ಚಂದ್ರಕ ಮಂದಿರ. ಚಂದ್ರ ಅಂದರೆ ಚಂದ್ರನೇ, ಕ ಅಂದರೆ ದಕ್ಷ ಪ್ರಜಾಪತಿ, ಕೋ ಕಶ್ಚ ದಕ್ಷ ಪ್ರಕೀರ್ತಿ. ಇದು ಪ್ರಸಿದ್ಧ ಶಾಸ್ತ್ರ ಪ್ರಸಿದ್ಧವಾದ ಅರ್ಥ. ಚಂದ್ರ ಮತ್ತು ಕ ಅಂದರೆ ಚಂದ್ರನಿಗೂ ದಕ್ಷ ಪ್ರಜಾಪತಿಗೂ ಅಳಿಯನಿಗೂ ಮಾವನಿಗೂ ದೊಡ್ಡ ಜಗಳ ಆಗಿದೆ ಇದು ಶಾಸ್ತ್ರ. ಯಾಕಂದರೆ ದಕ್ಷ ಪ್ರಜಾಪತಿಯ 27 ಜನ ಮಗಳಂದಿರನ್ನು ಚಂದ್ರ ಮದುವೆಯಾದ. ಮದುವೆ ಆದಮೇಲೆ ಏನೋ ವಿವಾದವಾಗಿ ಶಾಪ ಕೊಟ್ಟು ಬಿಟ್ಟ, ನಿನಗೆ ಕ್ಷಯರೋಗ ಪ್ರಾಪ್ತವಾಗಲಿ ಅಂತ ಚಂದ್ರ ಶಾಪ ಕೊಟ್ಟ. ಅದರ ಪ್ರತೀಕವಾಗಿ ನಮಗೆ ಈಗಲೂ ಕಾಣತಕ್ಕ ಭೂಮಿಯ ಗತಿಯಿಂದ ಕೃಷ್ಣ ಪಕ್ಷದಲ್ಲಿ ವೃದ್ಧಿ ಕ್ಷಯಗಳೇನು ಕಾಣ್ತೇವೆ, ಆ ಕ್ಷಯ ಒಂದೊಂದು ಕಲೆಯ ಕ್ಷಯ ಅದು ಚಂದ್ರನಿಗೆ ದಕ್ಷ ಕೊಟ್ಟ ಶಾಪದ ಫಲವಾಗಿ ಬಂದಿರತಕ್ಕಂಥದ್ದು ಅನ್ನೋದು ಒಂದು ರೂಪಕವಾದ ಕಥೆ ಇದೆ. ಅಂತೂ ದಕ್ಷನಿಗೂ ಚಂದ್ರನಿಗೂ ಜಗಳವಾಗಿ ಮಾವ ಅಳಿಯನಿಗೆ ಶಾಪ ಕೊಟ್ಟುಬಿಟ್ಟ. ಅದರಿಂದ ಎಲ್ಲಿ ತನಕ ಅಂದರೆ ದಕ್ಷನ ಎಲ್ಲ ಮಕ್ಕಳಿಗೂ ಸಂತಾನ ಉಂಟು, ಚಂದ್ರ ಮದುವೆ ಆದ 27 ಜನ ಮಗಳಂದಿರಿಗೂ ಮಕ್ಕಳಿಲ್ಲ, ನಿಸ್ಸಂತಾನ ಹೋಯ್ತು ಅವನಿಗೆ. ಚಂದ್ರನ 27 ಜನ ಪತ್ನಿಯರನ್ನು ಮದುವೆ ಮಾಡಿದ್ದ, ದಕ್ಷನ 27 ಮಂದಿ ಅಶ್ವಿನ್ಯಾದಿ 27 ಮಂದಿ ಹುಡುಗಿಯರನ್ನ ಚಂದ್ರ ಮದುವೆ ಆಗಿದ್ದ, ಆದರೆ ಅವನಿಗೆ ಸಂತಾನ ಇಲ್ಲ. ಆ ಚಂದ್ರ ಮತ್ತು ಕ ಇವರಿಬ್ಬರಿಗೆ ಸಂತೈಸಿ ಆ ಜಗಳವನ್ನು ಪರಿಹರಿಸಿ ವ್ಯವಸ್ಥೆ ಮಾಡಿ ಅವರಿಗೆ ಆಶ್ರಯಾಗಿ ನಿಂತವ ಭಗವಂತ ಚಂದ್ರಕ ಮಂದಿರ. ಅಲ್ಲ, ದಕ್ಷ ಪ್ರಜಾಪತಿಗೂ ಚಂದ್ರನಿಗೂ ಜಗಳ ಆದಾಗ ಅದನ್ನು ರಾಜಿ ಮಾಡಿಕೊಂಡು ಚಂದ್ರನನ್ನು ಓಲೈಸಿ ತಲೆಯಲ್ಲಿ ಇಟ್ಟುಕೊಂಡವ ಶಿವ ವಿಷ್ಣುವಲ್ಲಿ ಸಮಾಧಾನ ಮಾಡಿದ ಅಂತಂದ್ರೆ ಅದಕ್ಕೂ ಆಚಾರ್ಯ ಹೇಳ್ತಾರೆ ಚಂದ್ರಕ ಮಂದಿರ ಅಂತ. ಚಂದ್ರ ಕ ಅಂದ್ರೆ ತಲೆ, ಚಂದ್ರ ತಲೆಯಲ್ಲಿ ಇರುವವ ಚಂದ್ರಕ ಅಂದ್ರೆ ಶಿವ, ಅವನಿಗೂ ಮಂದಿರನಾದವ ಇವ, ಅದನ್ನ ಅವನ ಮೂಲಕ ಸಮಾಧಾನ ಮಾಡಿದವ ಇವನೇ ಅಂತಾರೆ ಆಚಾರ್ಯ. ಹೀಗೆ ಚಂದ್ರ ಮತ್ತು ಕ ಅಂದ್ರೆ ಚಂದ್ರ ಮತ್ತು ದಕ್ಷ ಪ್ರಜಾಪತಿ ಇವರು ಮಾವ ಅಳಿಯ, ಅವರಿಗೆ ಆಧಾರನಾದ ಅವರನ್ನು ಸಂತೈಸಲಿಕ್ಕೆ ಬಂದಿರತಕ್ಕಂಥ ಚಂದ್ರ ಕ ಇದ್ದಾನಲ್ಲ, ತಲೆಯಲ್ಲಿ ಚಂದ್ರನನ್ನು ಹೊತ್ತಿರತಕ್ಕಂಥ ಶಿವ ಅವನಿಗೂ ಮಂದಿರನಾದವ. ಹೀಗೆ ಅವನು ಚಂದ್ರಕ ಮಂದಿರ ನಂದಕ. ಚಂದ್ರಕ ಮಂದಿರ ನಂದಕ ಅಂದ್ರೆ ಇನ್ನೊಂದು ಅರ್ಥ. ಚಂದ್ರಕ ಅಂದ್ರೆ ಅಲ್ಪಚಂದ್ರ, ಕ ಅನ್ನೋದು ಅಲ್ಪ ಅರ್ಥದಲ್ಲಿ. ಈಗ ಬಾಲಕ ಅಂದ್ರೆ ಪುಟ್ಟ ಮಗು ಅಂತ ಅರ್ಥ. ಬಾಲ ಅಂದ್ರೆ ಹುಡುಗ, ಬಾಲಕ ಅಂದ್ರೆ ಪುಟ್ಟ ಹುಡುಗ. ಹಾಗೆ ಚಂದ್ರ ಅಂದ್ರೆ ಚಂದ್ರ, ಪುಟ್ಟ ಚಂದ್ರ ಅಂದ್ರೆ ಕ್ರಿಸೆಂಟ್ ಮೂನ್ ಅಂತ ಹೇಳ್ತೇವಲ್ಲ, ಚಂದ್ರ ಕಲೆ. ಶಿವನ ತಲೆಯಲ್ಲಿರುವುದು ಇಡೀ ಚಂದ್ರ ಅಲ್ಲ, ಹುಣ್ಣಿಮೆ ಚಂದ್ರ, ಚಂದ್ರ ಕಲೆ. ಅದರಿಂದ ಚಂದ್ರಕನಿಗೆ ಮಂದಿರನಾದವನು ಶಿವ, ಅವನಿಗೆ ನಂದಕ ಆನಂದವನ್ನು ಕೊಟ್ಟವ. ಹೀಗೆ ಚಂದ್ರಕ ಮಂದಿರ ನಂದಕ, ಚಂದ್ರಕ ಮಂದಿರ. ಆಮೇಲೆ ಚಂದ್ರಕ ಆ ಮೂಲಕ ಚಂದ್ರನಿಗೆ ಕೂಡ ಆನಂದವನ್ನು ಕೊಟ್ಟವ. ಹೀಗೆ ಚಂದ್ರಕ ಮಂದಿರ, ಚಂದ್ರಕ ಮಂದಿರ, ನಂದಕ, ಚಂದ್ರ